ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಾವು ವ್ಯವಹಾರದಲ್ಲಿ ನಾವು ತುಂಬಾ ನಷ್ಟವನ್ನು ಅನುಭವಿಸ್ತಾ ಇರ್ತೀವಿ. ಆ ರೀತಿಯಾಗಿ ನಷ್ಟಗಳು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ವ್ಯಾಪಾರದಲ್ಲಿ ಆಗಬಾರ್ದು ಅಂದರೆ ನಾವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಆ ವ್ಯಾಪಾರ ವಹಿವಾಟಿನಲ್ಲಿ ತುಂಬಾ ಒಳ್ಳೆಯ ಅಭಿವೃದ್ಧಿಯನ್ನು ನಾವು ನೋಡ್ಬೋದಾಗಿರುತ್ತೆ. ವ್ಯಾಪಾರ ಅಭಿವೃದ್ಧಿಗೆ ಅಂತ ಅಲ್ಲ, ಯಾವುದೇ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಅಥವಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ಒಂದು ನಾರಾಯಣ ಸ್ವಾಮಿ ಮಂತ್ರದಿಂದ, ಅಂದರೆ ಲಕ್ಷ್ಮೀನಾರಾಯಣ ಸ್ವಾಮಿ ಮಂತ್ರದಿಂದ. ಹಾಗೆ ಈ ಮಂತ್ರವನ್ನು ಪಠಿಸೋದಕ್ಕೆ ಯಾವುದಾದ್ರೂ ನಿಯಮವಿದೆ ಅಂತ ಕೇಳೋದಾದರೆ ಹೌದು ಇದೆ. ನಾನ್ ವೆಜ್ಜನ್ನು ತಿಂದಾಗ ನೀವು ಈ ಮಂತ್ರಗಳನ್ನು ಪಠಿಸಬಾರ್ದು. ಹಾಗೆ ನೀವು ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಕೂಡ ಪಠಿಸಬೇಡಿ ಅಂತ ಹೇಳ್ತೀನಿ. ಈ ಒಂದು ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚಾಗಿ ಪಠಿಸೋದ್ರಿಂದ ಆ ಒಂದು ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಅನ್ನೋದು ಹೆಚ್ಚಾಗಿ ದೊರೆಯುತ್ತೆ. ಆಗ ನಮ್ಮ ದೇಹಕ್ಕೆ ಅಥವಾ ಮೈಂಡಿಗೆ ಹೆಚ್ಚಾಗಿ ಕಾಸ್ಮಿಕ್ ಎನರ್ಜಿ ಅನ್ನೋದು ದೊರೆಯೋದ್ರಿಂದ ನಾವು ಏನನ್ನೇ ಬೇಡ್ಕೊಂಡ್ರೂ ಕೂಡ ಅಥವಾ ಏನನ್ನೇ ನಾವು ಪಾಸಿಟಿವ್ ಆಗಿ ಕಲ್ಪಿಸ್ಕೊಂಡ್ರೂ ಕೂಡ ಅದು ತುಂಬಾ ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ನಾವು ಕೇವಲ ವ್ಯಾಪಾರ ನಷ್ಟಗಳಿಗೆ ಮಾತ್ರ ಬಳಸೋದಂತ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಅಡೆತಡೆಗಳನ್ನೋದು ಕಾಣ್ತಾನೆ ಇರ್ತೀವಿ. ಆ ಒಂದು ಅಡೆತಡೆಗಳು ದೂರ ಆಗಬೇಕು ಅನ್ನೋದಾದ್ರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಖಂಡಿತವಾಗಿಯೂ ಅಡೆತಡೆಗಳು ದೂರ ಆಗಿ, ಕಷ್ಟಗಳು ದೂರ ಆಗಿ ನಮ್ಮ ಜೀವನದಲ್ಲಿ ಯಶಸ್ಸನ್ನು ನಾವು ಪಡಿಬಹುದಾಗಿರುತ್ತೆ. ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಆದರೂ ಕೂಡ ಆ ವ್ಯಾಪಾರದಲ್ಲಿ ನಮಗೆ ಅಭಿವೃದ್ಧಿಯನ್ನು ಅದು ಆಗ್ತಾ ಇಲ್ಲ. ಯಾರಾದರೂ ಒಬ್ಬರು ಕೈ ಕೊಟ್ಟಿದ್ದಾರೆ ಅಥವಾ ಮಾಟ ಮಂತ್ರ ಮಾಡಿಸಿದ್ದಾರೆ, ನಮ್ಮ ವ್ಯಾಪಾರ ಡಲ್ ಆಗಿದೆ, ನಮ್ಮ ವ್ಯಾಪಾರದಲ್ಲಿ ತುಂಬಾ ಕುಸಿತ ಕಾಣ್ತಾ ಇದೆ ಅನ್ನೋದಾದರೆ ನೀವು ತಪ್ಪದೇ ಈ ಒಂದು ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ತೀನಿ. ಯಾವುದೇ ರೀತಿಯ ವಾಮಾಚಾರ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಪ್ರಯೋಗಗಳು ನಿಮ್ಮ ಒಂದು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಆಗಿದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಆ ಒಂದು ರೀತಿಯ ಏನೇ ಒಂದು ಚಟುವಟಿಕೆಗಳು ನಿಮ್ಮ ಒಂದು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಆಗಿದ್ರೂ ಕೂಡ ನಿವಾರಣೆಯಾಗಿ ಯಶಸ್ಸನ್ನು ತಂದ್ಕೊಬೋದು. ಯಾವುದೇ ರೀತಿಯ ಬೇರೆಯವ್ರ ಹತ್ರ, ಗುರುಜಿಗಳ ಹತ್ರ ಹೋಗಿ ಪರಿಹಾರವನ್ನು ಮಾಡ್ಕೊಬೇಕು ಅನ್ನೋದು ಏನೂ ಇಲ್ಲ. ಈ ಒಂದು ನಾರಾಯಣ ಸ್ವಾಮಿ ಕವಚದ ಮಂತ್ರವನ್ನು ನೀವು ಪಠಿಸೋದ್ರಿಂದ ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯ ತೊಂದರೆಗಳು ದೂರ ಆಗಿ ವ್ಯಾಪಾರದಲ್ಲಿ ಯಶಸ್ಸನ್ನು ನೋಡಬಹುದು. ಇನ್ನು ಆ ಒಂದು ಮಂತ್ರ ಯಾವುದು ಅನ್ನೋದಾದರೆ ಶ್ರೀಂ ಕ್ಲೀಂ ಓಂ ಶ್ರೀಂ ಹ್ರೀಂ ನಮೋ ಭಗವತೆ ಲಕ್ಷ್ಮೀನಾರಾಯಣ ವಿಷ್ಣುವೇ ವಾಸುದೇವಾಯ ಸ್ವಾಹ. ಶ್ರೀಂ ಕ್ಲೀಂ ಓಂ ಶ್ರೀಂ ಹ್ರೀಂ ನಮೋ ಭಗವತೆ ಲಕ್ಷ್ಮೀನಾರಾಯಣ ವಿಷ್ಣುವೇ ವಾಸುದೇವಾಯ ಸ್ವಾಹ. ಶ್ರೀಂ ಕ್ಲೀಂ ಓಂ ಶ್ರೀಂ ಹ್ರೀಂ ನಮೋ ಭಗವತೆ ಲಕ್ಷ್ಮೀನಾರಾಯಣ ವಿಷ್ಣುವೇ ವಾಸುದೇವಾಯ ಸ್ವಾಹ. ಈ ರೀತಿಯಾಗಿ ಮಂತ್ರವನ್ನು ನೀವು 108 ಬಾರಿನಾದರೂ ಹೇಳ್ಕೊಬೋದು ಅಥವಾ ಕನಿಷ್ಠ 21 ಬಾರಿನಾದರೂ ಹೇಳಲೇಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಪೂಜಾ ಸಮಯದಲ್ಲಾದರೂ ಹೇಳ್ಕೊಳ್ಳಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತ ತುಂಬಾ ಮುಖ್ಯವಾಗಿ ಹೇಳ್ಕೊಬೇಕು ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಆ ಒಂದು ಸಮಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಆ ಒಂದು ಸಮಯದಲ್ಲಿ ತುಂಬಾ ಒಳ್ಳೆಯ ಕಾಸ್ಮಿಕ್ ಎನರ್ಜಿ ಸಿಗೋದ್ರಿಂದ ನಮ್ಮ ಬೇಡಿಕೆಗಳು ಬೇಗನೆ ಸಿದ್ಧಿಸುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅಂದರೆ 3:20ರಿಂದ 5ರವರೆಗೆ ಈ ಒಂದು ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ, ನೀವು ಮೊದಲು ಏನಾದರೂ ಪೂಜೆ ಮಾಡಬೇಕು ಅನ್ನೋದಾದರೆ ಪೂಜೆ ಮಾಡಿ ಈ ಒಂದು ಮಂತ್ರವನ್ನು ಪಠಿಸ್ಬೋದು. ಹಾಗೆ ಪೂಜೆ ಮಾಡಿದ ನಂತರ ನಾರಾಯಣ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸಿ ಅಂತಲೇ ಹೇಳ್ತೀನಿ. ಯಾವ ರೀತಿ ನೈವೇದ್ಯ ಅರ್ಪಿಸಬೇಕು ಅನ್ನೋದಾದರೆ ಸಿಹಿ ಪೊಂಗಲನ್ನು ಮಾಡಿ ನೀವು ಅರ್ಪಿಸಬೇಕಾಗುತ್ತೆ. ಹೆಸರು ಬೇಳೆಯನ್ನು ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀವಿ ಹಾಗೆ ಅಕ್ಕಿಯನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ತಗೊಂಡು ಅದರ 2ರಷ್ಟು ಬೆಲ್ಲವನ್ನು ಸೇರಿಸಿ ಹಾಗೆ 2 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ. ಈ ನೈವೇದ್ಯವನ್ನು ತಯಾರಿಸಿ ಇದರ ಮೇಲೆ ತುಳಸಿ ದಳವನ್ನು ಇಟ್ಟು ನೀವು ನೈವೇದ್ಯವನ್ನು ಲಕ್ಷ್ಮೀನಾರಾಯಣ ಸ್ವಾಮಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಈ ಲಕ್ಷ್ಮೀನಾರಾಯಣ ಕವಚವನ್ನು ನೀವು ಪ್ರತಿನಿತ್ಯವೂ ಈ ರೀತಿಯಾಗಿ ಪಠಿಸೋದ್ರಿಂದ 108 ಬಾರಿ ತಪ್ಪದೆ ಪಠಿಸಿ ಅಂತ ಹೇಳ್ತೀನಿ. ಕನಿಷ್ಠನಾದರೂ 21 ಬಾರಿನಾದರೂ ನೀವು ಪಠಿಸಲೇಬೇಕು. ಪಠಿಸ್ತಾ ಬರೋದ್ರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಆಗುತ್ತೆ, ವ್ಯಾಪಾರ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ
ನಾರಾಯಣ ಸ್ವಾಮಿಗೆ ಉಪವಾಸ ಇದ್ದು ನಾವು ಈ ರೀತಿಯಾಗಿ ಮಾಡೋದ್ರಿಂದನೂ ಕೂಡ ನಮ್ಮ ಕಷ್ಟಗಳು ದೂರ ಆಗಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡಬಹುದು. ತುಂಬಾನೇ ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಈ ಒಂದು ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಳ್ಳೇಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.